ನಮ್ಮ ಪಕ್ಷದ ವತಿಯಿಂದ ಏನು ನಮ್ಮ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಪ್ರಭಾಕರ್ ಅವರು ಇವತ್ತಿನ ಈ ಒಂದು ಆಯೋಜನೆ ಮಾಡಿಕೊಂಡಿದ್ದಾರೆ. ಬಹಳ ಸಂತೋಷ. ಈ ಗಂಗಮ್ಮ ಜಾತ್ರೆ ಎಲ್ಲರೂ ಒಳ್ಳೇದು ಮಾಡಲಿ, ಸುತ್ತಮುತ್ತಲ ಗ್ರಾಮದ ಎಲ್ಲ ರೈತರಿಗೂ ಸಾರ್ವಜನಿಕರು ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ಇವತ್ತು ದಿನ ಎರಡೇ ಮಾತಾಡ್ತಾ ಇದ್ದೀನಿ. ಯಾಕಂದ್ರೆ ನಾವೆಲ್ಲ ಗ್ರಾಮೀಣ ಪ್ರದೇಶದಿಂದ ಇರ್ತಕ್ಕಂಥವ್ರು. ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ದಿನ ಯಾವ ರೀತಿ ಅಲ್ಲೋಲು ಆಗಿದ್ದಾರೆ ನಮ್ಮ ರೈತರು ಅಂತಂದ್ರೆ ಬಹುಶಃ ಯಾವುದೋ ಗ್ಯಾರಂಟಿಗಳು ಹಿಡ್ಕೊಂಡು ಎಲ್ಲ ವಲಸೆ ಹೋಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ. ತಾವೆಲ್ಲರೂ ಒಂದು ಹೇಳ್ತೀನಿ, ಏನ್ ಕುಮಾರಣ್ಣವರು ಇಂದಿನ ದಿನಗಳಲ್ಲಿ 2 ವರ್ಷ ಹಿಂದೆ 3 ವರ್ಷ ಹಿಂದೆ ಏನ್ ಘೋಷಣೆ ಮಾಡಿದ್ರು, ಬಡವರಿಗೋಸ್ಕರ ಒಳ್ಳೆ ಹೈಟೆಕ್ ಸ್ಕೂಲ್ ತರಿಸ್ತೀನಿ, ಅದೇ ರೀತಿ ಒಳ್ಳೆ ಹಾಸ್ಪಿಟಲ್ ಅನ್ನು ಕೊಡಿಸ್ತೀನಿ, ತಾವೆಲ್ಲರೂ ದಯಮಾಡಿ ರೈತರಿಗೆ ಒಂದು ಒಳ್ಳೆಯ ಒಂದು ಜೀವನ ನಡೆಸಲಿಕ್ಕೆ ನಾನು ಅನುಕೂಲ ಮಾಡಿಕೊಡ್ತೀನಿ, ರಾಜ್ಯದ ಜನರಿಗೆ ನಾನು ಒಳ್ಳೆಯದು ಮಾಡ್ತೀನಿ ಅಂತ ಎಷ್ಟೇ ಬೇಡ್ಕೊಟ್ರು ಒಬ್ಬ ಗಣ್ಯ ಪಕ್ಷ ಗ್ಯಾರಂಟಿಗಳನ್ನು ಹಾಕಿ ಈ ಒಂದು ದಿನ ಗ್ಯಾರಂಟಿ ಇಲ್ಲದೆ ಆಗೋಗಿದ್ದೀವಿ. ದಯವಿಟ್ಟು ಮುಂದಿನ ದಿನಗಳಲ್ಲಿ ನೋಡಿ, 4 ಸಲ ಅವರಿಗೆ ಒಂದು ಆರೋಗ್ಯದ ಸ್ಥಿತಿ ತುಂಬಾ ಗಂಭೀರವಾಗಿತ್ತು. ಈ ಒಂದು ದಿನ ಅವರು ಮತ್ತೆ ಉಳಿದಿದ್ದಾರೆ. ಆ ದೇವರ ಕೃಪೆಯಿಂದ ಈ ಒಂದು ರಾಜ್ಯಕ್ಕೆ ಅವರು ಏನೋ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದಕ್ಕೋಸ್ಕರ ಅವರನ್ನು ದೇವರನ್ನು ಉಳಿಸಿದವರನ್ನ ಮುಂದಿನ ದಿನಗಳಲ್ಲಿ ಅವರಿಗೆ ಒಂದು ಒಳ್ಳೆಯ ಸ್ಥಾನಮಾನ ನೀಡಿ ಮುಂದೆ ಒಬ್ಬ ನಮ್ಮ ಮುಖ್ಯಮಂತ್ರಿಯಾಗಿ ನೋಡಿದ್ರೆ ಬಹುಶಃ ಏನು ಈ ಜನ, ಈ ರಾಜ್ಯದ ಜನ ಕಂಗಾಲಾಗಿದ್ದಾರೆ. ಬಹುಶಃ ಅದನ್ನೆಲ್ಲರೂ ತೀರಿಸ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ. ಒಂದೇ ಒಂದು ಕಡೆ ಪಕ್ಷದಲ್ಲಿ ಹೇಳ್ತೀನಿ, ಜೆಡಿಎಸ್ ಪಕ್ಷ ಮುಖ್ಯ, ವ್ಯಕ್ತಿ ಮುಖ್ಯ ಅಲ್ಲ. ಈ ಪಕ್ಷನ ಯಾರೇನು ಮಾಡಕ್ಕಾಗಲ್ಲ. ಈ ತಾಲೂಕಿನಲ್ಲಿ ಮುಂದೆ ಬರ್ತಕ್ಕಂಥ ಎಲ್ಲಾ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆಗಳು ಮತ್ತೆ ಜೈಬೇರಿ ಬಾರಿಸ್ತೀವಿ ಅಂತ ಹೇಳಿ ಏನು ನಾವು ಮಾತಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರೂ ಒಂದಿನ ನಾವು ಮಾತಾಡಲು